ಸಮಸ್ಯೆ ಇದೆ. ಕಿವಿ ಇಲ್ಲಿ ಏನು ಡಾಕ್ಟರ್ ಕಡೆ ತೋರಿಸ್ರೆ ಅವ್ರು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕ್ಯಾಶ್ ಇಲ್ಲದೆ ಮಾಡಿಸಿಲ್ಲ. ಒಂದೇದು ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ. ಈ ಕಣ್ಣು ಸರಿಯಾಗಿ ಕಾಣಿಸ್ತದೆ, ಇದು ಕಾಣಿಸಂಗಿಲ್ಲ, ಮಂಜಾಗ್ತದೆ. ಎರಡನೇದು. ಮೂರನೇದ ನಂಗೆ ಮಾಟ ಮಂತ್ರ ಮಾಡಿದ 100% ಗ್ಯಾರಂಟಿ. ಭಾಳ ಕನಸು ಬೀಳ್ತಾವ್ರಿ, ಕೆಟ್ಟ ಕನಸು. ಅವು ಇವು ಬೆಳಗ್ಗೆ ನಿದ್ದೆ ಆಗಲ್ಲ, ಮೈ ನೋಯಿ, ಕೈ ನೋಯಿ, ಆಕ್ರಿಕಿ ಬಾ, ಇವೆಲ್ಲ ಆಗ್ತಾವೆ ನೋಡ್ರಿ. ಇದು ಆಗ್ಲತ್ತಿ ಕೇಳಿದ್ರೆ 10-12 ವರ್ಷ ನಾ ಗೌರ್ಮೆಂಟ್ ಸರ್ವೆಂಟು. ಮತ್ತು ನಮ್ಮ ಮನೆಗೂ ಹಂಗೆ ಅದ್ರಿ, ಅಷ್ಟು ಮನೇಶ್ ಮಂದಿನೂ ಅದೇ ಸಮಸ್ಯೆ ಅದ್ರಿ. ಶುಗರ್ ಇದೆ, BP ಇದೆ, ಕಿಡ್ನಿ, ಹಾರ್ಟ್ ಪ್ರಾಬ್ಲಮ್ ಎಲ್ಲವೂ ನೋಡ್ರಿ. ಒಟ್ಟು ತಂದೆ ದೇವರ ನಾಮ ಪವಿತ್ರಾತ್ಮನ ಸಾಧನ ಕತ್ತಲ ಬಾಧಕ ಬಂದಿದ್ದಾನೆ. ಈ ತಂದೆ ಆರೋಗ್ಯಕ್ಕೆ ಪ್ರಾರ್ಥಿಸ್ತಾ ಇದ್ದೇನಪ್ಪ. ಇವರ ಕಿವಿಯ ಸೌಖ್ಯಕ್ಕೆ ಪ್ರಾರ್ಥಿಸ್ತೇನೆ. ಈ ಕಿವಿಯ ತಮಟೆಯ ಒಳಗಡೆ ಸೌಖ್ಯ ಪ್ರಕಟ ಆಗಲಿ, ಆಪರೇಷನ್ ಕ್ಯಾನ್ಸಲ್ ಆಗಲಿ. ಮಾತ್ರವಲ್ಲದೆ ಆಪರೇಷನ್ ಇಲ್ಲದೆ ಪೂರ್ಣ ಸೌಖ್ಯಪಡಿಸಲು ಶಕ್ತನಾಗಿರದೆ ಕರ್ತನ ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಈ ತಂದೆ ಗುಣವಾಯಿ. ಕರ್ತನ ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಈ ತಂದೆ ಗುಣವಾಯಿ. ಕರ್ತನ ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ತಂದೆ ಗುಣ. ಫ್ರೀ ಇನ್ ದಿ ನೇಮ್ ಆಫ್ ಜೀಸಸ್. ಕಿವಿ ಓಪನ್ ಆಗಲಿ, ಕಿವಿ ಓಪನ್ ಆಗಲಿ. ಯೇಸು ನಾಮದಲ್ಲಿ ಕಿವಿ ಓಪನ್ ಆಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಕಿವಿ ಓಪನ್ ಆಗಲಿ. ಫ್ರೀ ಇನ್ ದಿ ನೇಮ್ ಆಫ್ ಜೀಸಸ್. ಇರುವಂತಹ ನೋವು ಬಿಟ್ಟು ಹೋಗಲಿ. ಎದೆ ಹಾರ್ಟ್ ವಾಲ್ವ್ಗಳ ಮೇಲೆ, ಹಾರ್ಟ್ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾನೆ. ಯೇಸು ನಾಮ ಬೆನ್ನು ಬಿಟ್ಟು ಹೋಗಲಿ. ಇವರಿಗೆ ಎದುರಾಗಿ ಓಡುವಂತ ಮಂತ್ರದ ಶಕ್ತಿ, ಮಾಟದ ಬಲವನ್ನು ಯೇಸು ನಾಮದಲ್ಲಿ ಮುರಿತಾ ಇದ್ದೇನೆ. ಫ್ರೀ ಆಗಿ ನನ್ನ ನಾಮದಲ್ಲಿ ಈ ತಂದೆಯ ಕಾಲಲ್ಲಿ ಓಡುವಂತ ಮಂಡಿ ನೋವಿನ ಸ್ಪಿರಿಟ್ ಅನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ. ಆಟಮ್ ಜೀಸಸ್, ಆಟಮ್ ಜೀಸಸ್ ಸೌಖ್ಯವಾಗಲಿ. ಫ್ರೀ ಇನ್ ದಿ ನೇಮ್ ಆಫ್ ಜೀಸಸ್, ಫ್ರೀ ಇನ್ ದಿ ನೇಮ್ ಆಫ್ ಜೀಸಸ್ ಸೌಖ್ಯವಾಗಲಿ. ಈಗ ನೋಡಿ ಆಯ್ತು, ಇಲ್ಲಲ್ಲ. ಯೇಸುವೇ ಸ್ತೋತ್ರ. ಓಕೆ.